ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು 2025 ಮತ್ತು 30ನೇ ಸಾಲಿನ ಪಂಚವಾರ್ಷಿಕ ಚುನಾವಣೆಯ ದಿನಾಂಕ 14/12/2025 ನಡೆಯಿತು. ಈ ಚುನಾವಣೆಯಲ್ಲಿ ಮತದಾರರು ಸಮರ್ಥ ಹಾಗೂ ಸದೃಢ ಆಡಳಿತ ಮೆಚ್ಚಿ ಆರ್ಆರ್ ತಂಡವನ್ನು ಬಹುಮತಗಳ ಅಂತರದಿಂದ ಜಯಗಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರ ಹಾಗೂ ಅಶೋಕ ಎಂಟರ್ಪ್ರೈಸಸ್ನ ಉಪಸಮಿತಿಯ ವರದರಾಜುರವರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವರಾಜು, ಕಾರ್ಯಕಾರಿ ಸಮಿತಿ ಸದಸ್ಯರು ಕೃಷ್ಣ ಬೀರಲಿಂಗೇಶ್ವರ, ಎಲೆಕ್ಟ್ರಿಕಲ್ ಬೆಂಗಳೂರು ಇವರನ್ನ ಕುರುಬರಹಳ್ಳಿ ಕೆಇಬಿ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾಹಿತಿ ನೀಡಿದ ವರದರಾಜು, ಶಿವರಾಜು, ಕೃಷ್ಣರವರು ಮುಂದಿನ ದಿನಗಳಲ್ಲಿ ಸದೃಢ ಹಾಗೂ ಸಮರ್ಥ ಆಡಳಿತ ನೀಡಿ ಉತ್ತಮ ಸ್ಥಿತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತೇವೆ ಎಂದು ಮನವಿ ಮಾಡಿಕೊಂಡರು. ಹಾಗೂ ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಶೋಭಾ, ಪ್ರಜಾಭವನ್ ನ್ಯೂಸ್, ಬೆಂಗಳೂರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ್ಯೂ ರಸ್ತೆ ಏನು ಈಗ ಮೊನ್ನೆ ನಡೆದಂಥ ನಮ್ಮ ಚುನಾವಣೆಯಲ್ಲಿ ಆರ್ಆರ್ ತಂಡಕ್ಕೆ ಅಭೂತವಾದ ಒಂದು ಜಯವನ್ನು ತಂದುಕೊಂಡಂಥ ಇಲ್ಲಿ N7 ವಿಭಾಗದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸದಸ್ಯರಿಗೂ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ಆರ್ಆರ್ ತಂಡದಿಂದ ಟಿಪ್ಪಣಿಗಳ ಸರಮಾಲೆಯನ್ನು ಸುರಿತಾ ಇವತ್ತು ಅವ್ರಿಗೆ ಏನು ಉತ್ತರ ಕೊಡ್ತೀವಿ? ವಿರೋಧಿ ತಂಡದವರು ಈ ವಾಟ್ಸಾಪ್ನಲ್ಲಿ ಏನು ಸುಮಾರು 1 ತಿಂಗಳಿಂದ ಏನೇನು ನಮ್ಮ ಹಾಲಿ ಇರತಕ್ಕಂಥ ತಂಡಕ್ಕೆ ಅಪಪ್ರಚಾರ ಮಾಡ್ತಿದ್ರು, ಅದಕ್ಕೆಲ್ಲದಕ್ಕೂ ಏನು 14ನೇ ತಾರೀಕು ನಡೀತು ಆ ಚುನಾವಣೆಯಲ್ಲಿ ತಕ್ಕ ಉತ್ತರನ ನಮ್ಮ ಹಾಲಿ ತಂಡದವರೆಲ್ಲ ನಮ್ಮ ರಾಜ್ಯದ ಸದಸ್ಯರೇ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗೆ ನಮ್ಮಲ್ಲಿ ಕೇಂದ್ರ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದಿತ್ತು ಮೊದಲು, ಈಗ ನಾವು ಒಂದು ಬೈಲಾ ಚೇಂಜ್ ಮಾಡಿ 5 ಜನ ಸಂಘಟನಾ ಕಾರ್ಯದರ್ಶಿನಿಯಾಗಿ ಮಾಡಿದ್ದೀವಿ. ಈ 5 ಜನ ಸಂಘಟನಾ ಕಾರ್ಯದರ್ಶಿಗಳಿಗೆ ನಮ್ಮಲ್ಲಿ 5 ಕಂಪ್ನಿ ಇದೆ. 5 ಕಂಪ್ನಿಗೆ ಒಬ್ಬೊಬ್ಬರಿಗೆ ಒಂದು ಚಾರ್ಜನ್ನು ಕೊಟ್ಟು, ಅವರಿಗೆ ಇನ್ಚಾರ್ಜನ್ನು ಕೊಟ್ಟು, ಆ ಒಂದು ಕಂಪ್ನಿಲಿ ಏನೇ ಸಮಸ್ಯೆ ಬಂದರೂ ನಮ್ಮ ಸದಸ್ಯರಿಗೆ ಅದನ್ನು ನಾವು ಸರಿಪಡಿಸಲು ಎಲ್ಲ ವ್ಯವಸ್ಥಿತವಾದ ಕಾರ್ಯವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸದಸ್ಯರು. ಥ್ಯಾಂಕ್ ಯು. IB ಶಿವರಾಜ್ ಅಂತ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, KSLC ಬೆಂಗಳೂರು. ಸಮಾರಂಭ ಇಟ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ವಿದ್ಯುತ್ ಗುತ್ತಿಗೆದಾರರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸಮಸ್ತ N7 ಭಾಗದ ಗುತ್ತಿಗೆ ಬಾಂಧವರಲ್ಲಿ ಈ ಮುಖಾಂತರ ನಾವು ಏನು ಹೇಳೋದು ಬಯಸ್ತೀವಿ ಅಂದರೆ, ಏನು ಆರ್ಆರ್ ತಂಡ ಜಯಶೀಲರಾಗಿ ಬಂದಿದೆ, ನಮ್ಮ KSLECA ವಿದ್ಯುತ್ ಗುತ್ತಿಗೆದಾರರ ಒಂದು ಸಂಘದಕ್ಕೆ ಉತ್ತಮ ಸೇವೆ ಮಾಡಬೇಕು, ಎಲ್ಲರ ಮನಸ್ಸಿಗೆ ಗೆಲ್ಲುವಂಥ ಒಂದು ಸೇವೆ ಮಾಡಬೇಕು. ಹಾಗೆ ಕಾಯ ವಾಚ ಮನಸ ಪ್ರಾಮಾಣಿಕತೆ ತೋರ್ತೀವಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತದಾರರಿಗೆ ಹತ್ತಿರವಾಗಿ ನಾವು ಎಲ್ಲರಿಗೂ ಸಿಕ್ಕಿ ನಾವು ಕೆಲಸ ಕಾರ್ಯ ಮಾಡೋದ್ರಾಗೆ ಮುಂಚೂಣಿ ಇರ್ತೀವಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ವರದರಾಜ್ ಅಂತ, ಅಶೋಕ್ ಎಂಟರ್ಪ್ರೈಸಸ್, ನಾನು ಕಾರ್ಯಕಾರಿ ಸಮಿತಿ ಒಳಗೆ ಸದಸ್ಯನಾಗಿದ್ದೀನಿ, KSLC ಒಳಗೆ. ಮುಂದೆ ಪ್ರಣಾಳಿಕೆ ಬಗ್ಗೆ ಟೀಮ್ನವರು ಈಗ ಆಡಳಿತ ಇರೋ ಟೀಮ್ನ ಮೇಲೆ ಅಲಿಗೇಷನ್ಗಳು ಮಾಡ್ತಾ ಇದ್ದಾರೆ. 3.25 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ, ಸಮಾವೇಶ ಮಾಡಿದ್ದಾರೆ, ಅದು ಮಾಡಿ ಎಲ್ಲೂ ಇವರು ಯಾವುದಕ್ಕೂ ಒಂದು ಸಾಕ್ಷಿ ಆಧಾರ ಕೊಟ್ಟಿಲ್ಲ. ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಇದಕ್ಕೇನಾದ ದಾಖಲಾತಿಗಳಿದ್ರೆ ದಯವಿಟ್ಟು ಬಿಡುಗಡೆ ಮಾಡಿ, ನಮ್ಮಿಂದ ವಸೂಲಿ ಮಾಡಿ ಅಂತ ಮೊದಲಿಂದ ಹೇಳ್ತಾ ಇದ್ದೀವಿ. ಆ ಥರ ನಮ್ಮಲ್ಲಿ ಏನಾದ್ರು ಅಲಿಗೇಷನ್ಸ್ ಇದ್ದು ನಾವು ಸಂಘ ಸಂಸ್ಥೆಗೆ ಮೋಸ ಮಾಡಿದ್ದಿದ್ದೆ ಮತ್ತೆ 5 ವರ್ಷಕ್ಕೋಸ್ಕರ ಇಷ್ಟೊಂದು ಜನ ಬಂದು ಅಭಿಮಾನಿಗಳು ಓಟ್ ಹಾಕಿ ಗೆಲ್ಸೋಕ್ಕೆ ಆಗ್ತಿರಲಿಲ್ಲ ಮೇಡಮ್. ನಾವು ಯಾರನ್ನೂ ದುಡ್ಡು ಕೊಟ್ಟು ಕರ್ಸ್ಕೊಂಡಿಲ್ಲ, ಯಾರಿಗೂ ಆಮಿಷ ಒಡ್ಡಿ ಕರ್ಸ್ಕೊಂಡಿಲ್ಲ. ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಬಂದು ರಾತ್ರಿ 7 ಗಂಟೆವರೆಗೂ ಅಂಥ ಚಳಿನಲ್ಲಿ ಯಾವುದಕ್ಕೂ ಎದೆಗೊಂದಿದ್ದೇನೆ ಅವರು ಬಂದು ಮತದಾನ ಮಾಡಿ ಸುಮಾರು ಬೆಳಗಿನ ಜಾವ 3 ಗಂಟೆವರೆಗೂ ಎಣಿಕೆ ಕಾರ್ಯಕ್ರಮ ನಡೆದಿದೆ. ಅಷ್ಟು ಮೋಸ ಆಗಿದ್ದಿದ್ರೆ ಇವತ್ತು ಯಾರಿಗೂ ನಾವೇನು ಕಣ್ಮುಚ್ಚಿ ವ್ಯವಹಾರ ಮಾಡೋಂಥದ್ದು ಏನೂ ಇಲ್ಲ. ಜನಗಳು ಮೋಸ ಆಗಿದೆ ಅಂತ ಗೊತ್ತಾದರೆ ಮನುಷ್ಯನ ಬಿಟ್ಟು ಆಚೆ ಕೊಟ್ಟೋಗ್ಬಿಡ್ತಾರೆ. ಆದರೂ ನೀನು 5 ವರ್ಷಕ್ಕೆ ಮತ್ತೆ ಅವರು ಚುನಾವಣೆಯಲ್ಲಿ ಅಧಿಕಾರಕ್ಕೆ 1900 ಚಿಲ್ಲರೆ ಮತಗಳ ಅಂತರದಿಂದ ಕಳಿಸಿದ್ದಾರೆ ಅಂದರೆ ಅವರ ನಿಷ್ಠತೆ, ಅವರ ಪ್ರಾಮಾಣಿಕತೆ ಮತ್ತು ಅವರು ನಮ್ಮ ಸಂಘಕ್ಕೋಸ್ಕರ ದುಡಿತಾ ಇರೋದನ್ನ ಮೆಚ್ಚಿ ಮಾಡಿದ್ದಾರೆ ಅಂತ ನಾನು ಅಭಿಪ್ರಾಯ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಂಜನ್ ರೆಡ್ಡಿ, CT ಮಾರುತಿ ಎಲೆಕ್ಟ್ರಿಕಲ್ಸ್, ಪೀನಿ. ನಮ್ಮ ಹೆಸರು ರಾಮಣ್ಣ ಅಂತ ಹೇಳ್ಬಿಟ್ಟು N7 ಉಪಸಮಿತಿಯ ಅಧ್ಯಕ್ಷರು ಹಾಗೂ ನಾವು. ಆಮೇಲೆ ಕುರುಬರಳ್ಳಿ ಉಪಸಮಿತಿಯ ಅಧ್ಯಕ್ಷರು. ಹಾಗೆ ನಮ್ಮ N7 ಕಡೆಯಿಂದ ನಮ್ಮ ಆರ್ಆರ್ ತಂಡಕ್ಕೆ ಎಲ್ಲ ಸ್ನೇಹಿತರುಗಳು
ಎಲ್ಲ ನನ್ನ ಹೆಸರು ಕೃಷ್ಣ ಅಂತ ಬೀರಲಿಂಗೇಶ್ವರ ಎಲೆಕ್ಟ್ರಿಕಲ್ಲು. ನಾನು ಈಗ 2ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಈಗ ಈ ಗೆಲುವು ನಮ್ಮ ಸದಸ್ಯರಿಗೆ ಕೊಡಬೇಕಾಗಿದೆ. N4, N5, N9, N7, N9 ಈ ಎಲ್ಲ ಗುತ್ತಿಗೆದಾರರಿಗೆ, ಕರ್ನಾಟಕದ ಎಲ್ಲ ಗುತ್ತಿಗೆದಾರರಿಗೆ ಸಲ್ಲಬೇಕು. ಫಸ್ಟು ಅವರಿಗೆ ಪ್ರಾಮುಖ್ಯತೆ. ಏನಿವಾಗ ನಮ್ಮ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಏನು ಪ್ರಣಾಳ ಕೇಳ್ಕೊಟ್ಟಿದ್ದಾರೆ ಅದನ್ನು ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಧನ್ಯವಾದಗಳು. ಏನದು ನೋಟಿಸ್ ಇಶ್ಯೂ ಮಾಡ್ತಾರೆ ಖಂಡಿತ ನೋಡಿ, ಈಗ ಖಂಡಿತ ಅವ್ರಿಗೆ ಏನು ಅವ್ರಿಗೆ ಅಪಪ್ರಚಾರ ಮಾಡಿದ್ದಾರೆ, ಅವಮಾನ ಮಾಡಿರ್ತಕ್ಕಂಥ ಮಾತುಗಳನ್ನಾಡಿದ್ದಾರೆ. ಅವ್ರ ಬಗ್ಗೆ ಮಾನನಷ್ಟ ಮೊಕದ್ದಮೆ ಮತ್ತು ಅವ್ರಿಗೆ ಏನು ಮಾತು ಮಾಡಬೇಕು ಕಾನೂನು ಪ್ರಕಾರದಲ್ಲಿ ಅವ್ರ ವಿರುದ್ಧ ಯಾರು ವಿರುದ್ಧ ಮಾತನಾಡಿದ್ದಾರೆ ಅಲಿಗೇಷನ್ ಇಲ್ಲದೇ ಇರ್ತಕ್ಕಂಥ ಅಲಿಗೇಷನ್ ಮಾಡಿ ಕಾನೂನು ಬಾಹಿರವಾಗಿ ಅವ್ರನ್ನ ಸಮಾಜದ ಘಾತಕ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರಿಗೆ ಖಂಡಿತ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೇನು ಕಾನೂನು ರೀತಿಯಲ್ಲಿ ಕಾನೂನು ಪ್ರಕ್ರಿಯೆ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಮೇಡಮ್. ಅನುಮತಿ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ಮೇಡಮ್, ಈ ಹಿಂದೆ ನಾವು 3 ವರ್ಷದಿಂದ ನಾವೇ ಅಧಿಕಾರದಲ್ಲಿದ್ದೀವಿ. ಏನು ಆಪೋಸಿಷನ್ ಟೀಮ್ನವರು